ಏನ್ ಸಿದ್ದಣ್ಣ, ಫೈಲ್ ಇಟ್ಕೊಂಡು ಇಲ್ಲಿ ಬಂದು ಕೂತಿದ್ರಿ? ಅದೇನಪ್ಪ, ಚುನಾವಣಾ ಆಯೋಗದಿಂದ SIR ಫಾರ್ಮ್ ತುಂಬಬೇಕು, ದಾಖಲೆ ಕೊಡಬೇಕು ಅಂತ ಹೇಳಿದ್ರಲ್ಲ, ಅದಕ್ಕೆ ಅರ್ಜಿ ಹಾಕೋಣ ಅಂತ ನಿನ್ನ ಹತ್ರ ಬಂದೆ. ಅಯ್ಯೋ ಸಿದ್ದಣ್ಣ, ಅರ್ಜಿ ಹಾಕೋಕೆ ಇಲ್ಲಿಗೆ ಯಾಕೆ ಬಂದ್ರಿ? ಇದನ್ನ ನಿಮ್ಮ ಮೊಮ್ಮಗನ ಸ್ಮಾರ್ಟ್ ಫೋನ್ನಲ್ಲೇ ಮನೆಯಲ್ಲಿ ಕೂತು 5 ನಿಮಿಷದಲ್ಲಿ ಮಾಡಬಹುದಿತ್ತು. ಬನ್ನಿ ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ನೆನ್ಪಿಡಿ ಸಿದ್ದಣ್ಣ, ಆನ್ಲೈನ್ನಲ್ಲಿ SIR ಫಾರ್ಮ್ ತುಂಬೋಕೆ ನಿಮ್ಮ ವೋಟರ್ ID, EPIC ನಂಬರ್ ಮತ್ತು ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಕಡ್ಡಾಯ. ಹೌದಾ? ಆಮೇಲೆ ಏನ್ ಮಾಡಬೇಕು? ನಿಮ್ಮ ಮೊಬೈಲ್ನಲ್ಲಿ voters.eci.gov.in ವೆಬ್ಸೈಟ್ ಓಪನ್ ಮಾಡಿ. ಅಲ್ಲಿ ಕಾಣುವ ಫಿಲ್ ಎನಮರೇಷನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ. ಹೊಸಬರಾಗಿದ್ದರೆ ಸೈನ್ ಅಪ್ ಮಾಡಿ. ಅಕೌಂಟ್ ಇದ್ರೆ ಲಾಗಿನ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್, OTP ಹಾಕಿ. ಒಳಗೆ ಹೋದ್ಮೇಲೆ ನಿಮ್ಮ ವೋಟರ್ ID, EPIC ನಂಬರ್ ಹಾಕಿದ್ರೆ ನಿಮ್ಮ ಡೀಟೇಲ್ಸ್ ಬರುತ್ತೆ. ನನ್ನ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಏನ್ ಮಾಡೋದಪ್ಪ? ಚಿಂತೆ ಬೇಡ, ಅಲ್ಲೇ ಫಾರ್ಮ್ 8 ಇರುತ್ತೆ. ಅದರಲ್ಲಿ ಮೊಬೈಲ್ ನಂಬರ್ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ ನಂಬರ್ ಅನ್ನು ಈಗಲೇ ಲಿಂಕ್ ಮಾಡಿಕೊಳ್ಳಬಹುದು. ನಂಬರ್ ಲಿಂಕ್ ಆದ್ಮೇಲೆ ಮತ್ತೆ ಫಿಲ್ ಎನಮರೇಷನ್ ಫಾರ್ಮ್ಗೆ ಹೋಗಿ ಕೇಳಿರೋ ಮಾಹಿತಿ ತುಂಬಿ. ಕೊನೆಯಲ್ಲಿ ಆಧಾರ್ ಆಧಾರಿತ ಸೈನ್ ಮಾಡಿ ಸಬ್ಮಿಟ್ ಕೊಡಿ. ಅಷ್ಟೇ ಮುಗೀತು. ಬಲೆ, ಬಾರ ಸುಲಭವಾಗಿದೆ. ಆದ್ರೆ ನನ್ನ ಅರ್ಜಿ ತಲುಪಿದ್ಯಾ ಅಂತ ಹೆಂಗ್ ಗೊತ್ತಾಗುತ್ತೆ? ಅಲ್ಲೇ ಮತ್ತೆ EPIC ನಂಬರ್ ಹಾಕಿ ಸರ್ಚ್ ಕೊಟ್ರೆ ಸಾಕು. ನಿಮ್ಮ ಫಾರ್ಮ್ ಸಬ್ಮಿಟ್ ಆಗಿದೆ ಅಂತ ಮೆಸೇಜ್ ಬರುತ್ತೆ. ಬಹಳ ಉಪಯುಕ್ತ ಮಾಹಿತಿ ಕೊಟ್ಟೆ ಬಿಡ್ತಮ್ಮ. ನಾನ್ ಮನೆಗೋಗಿ ನನ್ನ ಮೊಮ್ಮಗನ್ ಮೊಬೈಲ್ ನಲ್ಲಿ ಕೆಲಸ ಮಾಡಿಸ್ತೀನಿ. ಸಿದ್ದಣ್ಣನಿಗೆ ಅರ್ಥವಾಯ್ತು, ನಿಮಗೂ ಅರ್ಥವಾಯ್ತಲ್ವಾ? ಕನ್ನಡಿಗರೇ, ಹಿಂದೆ voters.eci.gov.in ಗೆ ಭೇಟಿ ನೀಡಿ. ನಿಮ್ಮ ಮೊಬೈಲ್ನಲ್ಲೇ SIR ಫಾರ್ಮ್ ತುಂಬಿ ನಿಮ್ಮ ವೋಟು ಸುರಕ್ಷಿತ ಮಾಡಿಕೊಳ್ಳಿ.